ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ವಿದ್ಯುತ್ ತಿದ್ದುಪಡಿ ಮಸೂದೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು, ರಾಮನಗರ, ಬಿಡದಿ, ಚನ್ನಪಟ್ಟಣ ಸೇರಿ ವಿವಿಧೆಡೆ ಭಾರೀ ಪ್ರೊಟೆಸ್ಟ್. ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ವಿದ್ಯುತ್ ತಿದ್ದುಪಡಿ ಮಸೂದೆಗೆ ತೀವ್ರ ವಿರೋಧ. ಬೆಂಗಳೂರು, ರಾಮನಗರ, ಬಿಡದಿ, ಚನ್ನಪಟ್ಟಣ ಸೇರಿ ವಿವಿಧೆಡೆ ಭಾರೀ ಪ್ರೊಟೆಸ್ಟ್. ಬೆಸ್ಕಾಂ, ಹೆಸ್ಕಾಂ ಸೇರಿ ಕೆಪಿಟಿಸಿಎಲ್ನ ಎಲ್ಲ ಸಿಬ್ಬಂದಿಯಿಂದ ಮುಷ್ಕರ. ಅಖಿಲ ಭಾರತ ವಿದ್ಯುತ್ ಸಂಘಗಳು, ರೈತ ಸಂಘಟನೆಗಳ ಬೆಂಬಲ. ಖಾಸಗಿ ಉತ್ಪಾದಕರಿಗೆ ಅನುಕೂಲವಾಗುವಂತಿದೆ ವಿದ್ಯುತ್ ತಿದ್ದುಪಡಿ ಮಸೂದೆ. ಈ ತಿದ್ದುಪಡಿ ಮಸೂದೆ ಪಾಸ್ ಆದ್ರೆ ವಿದ್ಯುತ್ ಕ್ಷೇತ್ರ ಇನ್ನಷ್ಟು ಖಾಸಗೀಕರಣ, ಯಾವುದೇ ಕಾರಣಕ್ಕೂ ಈ ಮಸೂದೆ ಜಾರಿಯಾಗಬಾರದು ಅಂತ ಆಗ್ರಹವನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ಒಂದು ವಿದ್ಯುತ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಸ್ಕಾಂ, ಹೆಸ್ಕಾಂ ಸೇರಿ ಕೆಪಿಟಿಸಿಎಲ್ನ ಎಲ್ಲಾ ಸಿಬ್ಬಂದಿಯಿಂದ ಮುಷ್ಕರ. ಅಖಿಲ ಭಾರತ ವಿದ್ಯುತ್ ಸಂಘಗಳು, ರೈತ ಸಂಘಟನೆಗಳ ಬೆಂಬಲ ಕೂಡ ಸಿಕ್ಕಿದೆ. ಈಗ ಖಾಸಗಿ ಉತ್ಪಾದಕರಿಗೆ ಅನುಕೂಲವಾಗುವಂತಿದೆ ಈ ಒಂದು ವಿದ್ಯುತ್ ತಿದ್ದುಪಡಿಯ ಮಸೂದೆ. ಈ ತಿದ್ದುಪಡಿ ಮಸೂದೆ ಪಾಸ್ ಆದ್ರೆ ವಿದ್ಯುತ್ ಕ್ಷೇತ್ರ ಇನ್ನಷ್ಟು ಖಾಸಗೀಕರಣ ಆಗೋಗುತ್ತೆ. ಯಾವುದೇ ಕಾರಣಕ್ಕೂ ಈ ಮಸೂದೆ ಜಾರಿಯಾಗಬಾರದು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ಎಲ್ಲವೂ ಕೂಡ ಖಾಸಗೀಕರಣ ಆಗಿದೆ, ಅದಕ್ಕೆ ಅವಕಾಶ ಕೊಡಬಾರದು ಅಂತ ಈ ರೀತಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಇವತ್ತು ಏನಿಲ್ಲಿ ನಾವು ಪ್ರತಿಭಟನೆಗೆ ನಮ್ಮ ಒಕ್ಕೂಟ ಏನು 2026 ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ವಿದ್ಯುತ್ ಕಾಯ್ದೆಯನ್ನು ಖಾಸಗೀಕರಣ ಮಾಡಬೇಕು ಅಂತ ಹೊರಟಿದೆ. ಅದನ್ನು ಬೇಡ ಅಂತ ನಮ್ಮ ಎಲ್ಲ ಒಕ್ಕೂಟದಿಂದ ಇವತ್ತು ಒಂದಿನ ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು GS ಹಾಗೂ ನಮ್ಮ ಇಂಜಿನಿಯರಿಂಗ್ ಅಖಿಲ ಭಾರತ ವಿದ್ಯುತ್ ಇಂಜಿನಿಯರಿಂಗ್ ಅಸೋಸಿಯೇಷನ್ನು ಎಲ್ಲರೂ ಕೂಡ ಇವತ್ತು ಒಂದಿನ ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿರೋದ್ರಿಂದ ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ಬೇಕಾಗಿರೋದ್ರಿಂದ ಇವತ್ತು ನಾವೊಂದು ಅವ್ರಿಗೆ ಶಾಂತಿಯುತ ಪ್ರತಿಭಟನೆ ಮಾಡಿ ಅವ್ರಿಗೆ ನಮ್ಮ ಸಪೋರ್ಟ್ನ ನಾವು ಕೊಡಬೇಕಾಗಿರ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಏನು ಖಾಸಗೀಕರಣ ಮಾಡಿದ್ರಿಂದ ತುಂಬ ವಿರೋಧ ವ್ಯಕ್ತಪಡಿಸ್ಬೇಕಾಗಿರ್ತದೆ. ಅದರಿಂದ ಎಲ್ಲರೂ ಇದು ಯಾರ್ದು ಪರ್ಸ್ನಲ್ ಆಗಿರೋದಿಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಹೋದ್ರೇ ಮಾತ್ರ. ಅದಕ್ಕೆ ನಮ್ಮೆಲ್ಲರೂ ವಿರೋಧ ಇಲ್ಲಿಂದ ಹೋದ್ರೆ ಈಗ ಮುಂದೂ ಹಿಂಗೆ ಇರ್ತದೆ. ಕಾಲಕ್ಕೆ ಪ್ರಧಾನ ಕಾರ್ಯದರ್ಶಿಗಳು ಸಿಕ್ಕಮೇಲೆ ನಾವೇನು ಸುತ್ತೋಲೆ ಹೊರಡ್ತಾರೆ ಆ ಸುತ್ತೋಲೆ ಪ್ರಕಾರ ನಾವು ಚಾಚು ತಪ್ಪದೆ ನಡ್ಬೋದು. ನಮ್ಮ ವ್ಯಾಪ್ತಿಯಲ್ಲಿ ನಮಗಿದು ಇನ್ನೇನು ಮೇಲಿಂದ ಮೇಲೆ ಅವ್ರು ಏನೇನು ಆದೇಶ ಮಾಡ್ತಾರೆ ಅದ್ರ ಬದ್ಧ. ಈ ಒಂದು ವಿದ್ಯುತ್ ತಿದ್ದುಪಡಿ ಮಸೂದೆ ಆದಲ್ಲಿ ಏನೆಲ್ಲ ಆಗತ್ತೆ ಅಂತ ನೋಡ್ತಾ ಹೋದ್ರೆ ರಾಜ್ಯಗಳ ಅಧಿಕಾರ ಕಡಿಮೆಯಾಗುವ ಆತಂಕ ಕೂಡ ಇದೆ. ಜೊತೆಗೆ ಶಾಶ್ವತ ಉದ್ಯೋಗ ಕಡಿಮೆಯಾಗುವ ಸಾಧ್ಯತೆ ಇದೆ. ಇನ್ನು ಸಾಕಷ್ಟು ಕಾಂಟ್ರಾಕ್ಟ್ ಅಥವಾ ಫಿಕ್ಸ್ಡ್ ಟರ್ಮ್ ನೇಮಕಾತಿ ಹೆಚ್ಚಳ ಆಗುತ್ತೆ. ಇನ್ನು ಪೆನ್ಷನ್ ಹಾಗೂ ಅನುಕಂಪ ನೇಮಕಾತಿಯನ್ನು ರದ್ದು ಮಾಡಲಾಗುತ್ತೆ. ಒಂದು ವೇಳೆ ಏನಾದರೂ ತಿದ್ದುಪಡಿ ಆದಲ್ಲಿ ಸಂಘಟನೆಗಳ ಸ್ಥಾಪನೆಗೆ ಅಡಚಣೆ ಸಾಧ್ಯತೆ ಕೂಡ ಇದೆ. ಜೊತೆಗೆ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ಆತಂಕ ಕೂಡ ಎದುರಾಗುತ್ತೆ. ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದಾವೆ. ಖಾಸಗಿಯವರು ಎಂಟ್ರಿ ಆಗ್ತಾರೆ, ವಿದ್ಯುತ್ ದರ ಏರಿಕೆಯ ಭೀತಿ ಕೂಡ ಇದೆ. ಇದು ಜನರಿಗೂ ಕೂಡ ಒಂದು ರೀತಿಯ ಭಯ. ಹಾಗಾಗಿ ರಾಜ್ಯಗಳ ಅಧಿಕಾರ ಕಡಿಮೆಯಾಗುವ ಆತಂಕ ಇದೆ. ಈಗ ಆಲ್ರೆಡಿ ಎಲ್ಲವೂ ಕೂಡ ಖಾಸಗೀಕರಣ ಆಗ್ತಾ ಇದೆ. ಇದನ್ನು ಕೂಡ ನೀವು ಖಾಸಗೀಕರಣ ಮಾಡಿದ್ರೆ ನಾವು ಏನು ಮಾಡಬೇಕು ಅಂತ ಈಗ ಎಲ್ಲ ಕಾರ್ಮಿಕರು ಕೂಡ ಸೇರಿ ಒಂದು ಮಸೂದೆ ಏನಿದೆ ವಿದ್ಯುತ್ ತಿದ್ದುಪಡಿ ಮಸೂದೆ ಅದನ್ನು ರದ್ದು ಮಾಡಬೇಕು ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ವಿನೂತನವಾಗಿ ಮುಷ್ಕರ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಸಂಘಟನೆಗಳ ಸ್ಥಾಪನೆಗೆ ಅಡಚಣೆ ಆಗುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಈ ಮಸೂದೆ ಏನಾದರೂ ಜಾರಿಯಾದಲ್ಲಿ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ಆತಂಕ ಎದುರಾಗುತ್ತೆ. ಖಾಸಗಿಯವರು ಎಂಟ್ರಿ ಕೊಡ್ತಾರೆ, ವಿದ್ಯುತ್ ದರ ಏರಿಕೆಯ ಭೀತಿ ಕೂಡ ಇದೆ ಈ ಒಂದು ಮಸೂದೆ ತಿದ್ದುಪಡಿ ಆದಲ್ಲಿ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಸೂದೆ ಜಾರಿ ಆಗಬಾರದು ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿರುವ ವಿದ್ಯುತ್ ತಿದ್ದುಪಡಿ ಮಸೂದೆಗಂತೂ ಒಟ್ಟಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಬೆಂಗಳೂರು ಆಗಿರಬಹುದು, ರಾಮನಗರ, ಬಿಡದಿ, ಚನ್ನಪಟ್ಟಣ ಸೇರಿ ವಿವಿಧೆಡೆ ಭಾರಿ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಬೆಸ್ಕಾಂ, ಹೆಸ್ಕಾಂ ಸೇರಿ ಕೆಪಿಟಿಸಿಎಲ್ನ ಎಲ್ಲಾ ಸಿಬ್ಬಂದಿಗಳು ಕೂಡ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಅಖಿಲ ಭಾರತ ವಿದ್ಯುತ್ ಸಂಘಗಳು, ರೈತ ಸಂಘಟನೆಗಳ ಬೆಂಬಲ ಕೂಡ ಈಗ ಸದ್ಯಕ್ಕೆ ಸಿಕ್ಕಿದೆ.
ಇನ್ನು ಖಾಸಗಿ ಉತ್ಪಾದಕರಿಗೆ ಅನುಕೂಲ ಆಗುತ್ತೆ ಈ ಒಂದು ವಿದ್ಯುತ್ ತಿದ್ದುಪಡಿ ಮಸೂದೆಯನ್ನು ಜಾರಿ ಮಾಡಿದ್ರೆ. ಈ ಒಂದು ತಿದ್ದುಪಡಿ ಮಸೂದೆ ಪಾಸ್ ಆದರೆ ವಿದ್ಯುತ್ ಕ್ಷೇತ್ರ ಇನ್ನಷ್ಟು ಖಾಸಗೀಕರಣ ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಸೂದೆಯನ್ನು ಜಾರಿ ಮಾಡಬಾರ್ದು, ಜಾರಿ ಆಗೋದಕ್ಕೆ ಅನುಮತಿಯನ್ನು ಕೊಡಬೇಡಿ ಅಂತ ಈಗ ಸದ್ಯಕ್ಕೆ ತೀವ್ರ ವಿರೋಧವನ್ನು ಕಾರ್ಮಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಯಾವ ನಿರ್ಧಾರವನ್ನು ಸರ್ಕಾರ ಮಾಡುತ್ತೆ ಅಂತ ಕೂಡ ನೋಡಬೇಕಾಗತ್ತೆ.